ಹೇ ಎವ್ರಿವನ್, ಇವಾಗ ಇಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಇದೆ. 8:45 9 ಗಂಟೆ ಹಂಗೆ ಆಯಿತು. ಆಮೇಲೆ ನೋಡಿ ಇಲ್ಲಿ ಇವಾಗ ಸ್ಟ್ರೀಟ್ ಫುಡಲ್ಲಿ ನೋಡಿ ಎಲ್ಲ ಈ ಥರ ಬರುತ್ತೆ. ಸ್ಟ್ರೀಟ್ ಫುಡ್ ಎಲ್ಲ ಬಂದು ಇಲ್ಲೆಲ್ಲ ಬಂದು ಜನಗಳು ಜಾಸ್ತಿ ಸ್ಟ್ರೀಟ್ ಫುಡ್ನ ಬಂದು ಲೈಕ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಇದು ಬಂದು ಚಿಕನ್ನು, ಇದು ಬಂದು ಐ ಥಿಂಕ್ ಪೋರ್ಕ್ ಅಥವಾ ಬೀಫ್, ಇದು ಚಿಕನ್ನು, ಸ್ಕ್ವಿಡ್, ಇದು ಬಂದು ಆಮೇಲೆ ಫಿಶ್ ಕೂಡ ಇದೆ. ಆಮೇಲೆ ಇದೇನೋ ಇದು ಬದನೆಕಾಯಿ, ಉದ್ದದ ಬದನೆಕಾಯಿ ಅದೆಲ್ಲ ಇಟ್ಟಿದ್ದಾರೆ. ಬೆಂಡೆಕಾಯಿನ ಇದು, ಬದನೆಕಾಯಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಬಂದು. ನಾನು ಬಂದು ಸ್ಪೈಸಿ ಮಾಡಿ ಅಂತ ಹೇಳಿದೆ. ಸೊ ಇದು ಟೇಸ್ಟ್ ಮಾಡಿ ನೋಡೋ ಚೆನ್ನಾಗಿದೆ ಅಂತ ಹೇಳಿದ್ರು. ಟೇಸ್ಟ್ ಮಾಡಿದ್ರೆ ಸಖತ್ತಾಗಿದೆ. ಈಗ ಮಾಡ್ತಾ ಇದ್ದಾರೆ. ಇವಾಗ ಬಂದು ಗ್ರಿಲ್ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ರಾ ಆಗಿ ತಿಂತಾರೆ. ಸೊ ನಮ್ಗೆ ಆ ಥರ ಎಲ್ಲ ಆಗೋಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಗ್ರಿಲ್ ಮಾಡಿ ಅಂತ ಹೇಳಿದ್ದೀನಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ನೋಡಿ, ನಾವಿದ್ದಿದ್ದು ಹೋಟೆಲ್ಗೆ ಅವ್ರು ಬಂದು ಸೈಕಲ್ ಇಟ್ಟಿದ್ರು. ಸುಮ್ಮನೆ ನೈಟ್ ಟೈಮ್ ಸೈಕಲಲ್ಲಿ ಹೋಗೋಣ ಅಂದ್ಬಿಟ್ಟು ಒಂದು ಸೈಕಲ್ ಬಂದು ಹಂಗೆ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಕವರಲ್ಲಿ ಇಟ್ಟಿದ್ದೀನಿ. ವೈ ಇದು ಬಂದು ಆ್ಯಕ್ಚುಲಿ ಇವ್ರದ್ದೇನು ಅರ್ಥ ಆಗಲ್ಲ. ನಾನು ಬಂದು ChatGPT ಯೂಸ್ ಮಾಡಿದೆ ಕನ್ವರ್ಟ್ ಮಾಡೋಕ್ಕೆ, ಲೈಕ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಎಷ್ಟಾಗತ್ತೆ ನಮ್ಮ ಇಂಡಿಯನ್ ರುಪೀಸ್ಗೆ ಅಂತ. ಇವ್ರು ಇಲ್ಲಿ ಪ್ರಕಾರ ಬಂದು ಅದು ನಾನು ಚಿಕನ್ ಸ್ಟಿಕ್ ಇದೆಯಲ್ಲ, ಅದು ಬಂದು ಲೈಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಸೇಮ್ ಪ್ರೈಸ್, ಲೈಕ್ $30,000 ವಿಯೆಟ್ನಾಮೀಸ್ ಅಂತ. ನಮ್ಮ ಇಂಡಿಯನ್ ರುಪೀಸಿಗೆ ಬಂದರೆ ಅದು ಬಂದು ಲೈಕ್ 100 ರೂಪೀಸ್ ಆಗುತ್ತೆ. ಸೊ ಒನ್ ಸ್ಟಿಕ್ ಬಂದು 100 ರೂಪೀಸ್ ಥರ ನಮ್ಮ ಇಂಡಿಯನ್ ರುಪೀಸಲ್ಲಿ. ಲ್ಯಾಟ್ರಿ ನೋಡೋಣ ಹೆಂಗಿರುತ್ತೆ ಅಂತ. A few moments later. ಇವಾಗ ರೆಡಿ ಆಗಿದೆ. ಯಾವ ರೇಂಜಿಗೆ ಆಗೇನಂತೆ ಏನಂತ ಗೊತ್ತಿಲ್ಲ. ಯಾವುದೋ ಇದೆಲ್ಲ ಇಟ್ಕೊಟ್ಟಿದ್ದಾರೆ. ನೋಡೋಣ ಹೆಂಗಿದೆ ಅಂತ. ತಿನ್ನೋಣ. ನಿಮಿಷ ಇದು ಬಂದು ಯಾವುದೋ ನೋಡೋಕೊಳ್ಳಿ. ಆಕ್ಟೋಪಸ್ ಇದ್ದಂಗಿದೆ. ನೋಡೋಣ ತಿಂದ್ಬಿಟ್ಟು. ಚೆನ್ನಾಗೇನೇ ಇದೆ. ಚಿಕನ್ ತಿನ್ನೋಣ. ಯಾವುದೋ ಒಂದು ಲೀವ್ಸ್ ಬಂದು ಒಳ್ಳೆಯದೆಲ್ಲ ಟೇಸ್ಟ್ ಬರ್ತಾಯಿದೆ. ಇದಕ್ಕೂ ಅದಕ್ಕೂ ಯಾವ ಲೀವ್ಸ್ ಅಂತ ನನಗೂ ಗೊತ್ತಿಲ್ಲ. ಐ ಡೋಂಟ್ ನೋ, ಬೇಸಿಲ್ ಲೀಫ್ ಅಂತಾರೋ ಏನು ಗೊತ್ತಿಲ್ಲ ನನಗೆ. ಸೇಮ್ ಒಳ್ಳೆ ವಿಳ್ಯದೆಲೆ ಥರ ಟೇಸ್ಟ್ ಬರ್ತಾಯಿದೆ. ಆದರೆ ಈ ಚಿಕನ್ಗೂ ವಿಳ್ಯದೆಲೆಗೂ ಏನು ಸಂಬಂಧನೇ ಇಲ್ಲ. ಹಾಗೆ ಸ್ವಾದ. ಫಿಶ್ ಮಾಡಿದ್ದಾರೆ, ಬರೀ ಮೇಲ್ಗಡೆ ಮಾತ್ರ ಬಂದಿದೆ. ಇವ್ರುಗಳ ಅಯ್ಯೋ ನಮ್ಮ ಕೈಲಂತೂ ತಿನ್ನೋಕ್ಕೆ ಆಗಲ್ಲ. ನೋಡಿ ಇಲ್ಲಿ ಬರೀ ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಗ್ರಿಲ್ ಆಗಿದೆ. ಅದೇ ಒಳಗಡೆ ಏನಾದರೂ ನೋಡಿದ್ರೆ ಇನ್ನಂತ ಏನು ಲೈಕ್ ಬಾಯ್ಲ್ ಆಗಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ತಿನ್ನೋ ರೀತಿ ಆ ಥರ ಇದೆ. ಇಲ್ಲಿ ಜನ ತಿನ್ನೋದು ಬಂದು ಆ ಥರ. ಸೊ ನಮ್ಗಳ ಕಡೆ ನಾವೇನು ಮಾಡ್ತೀವಿ ಅಂದರೆ ಲೈಕ್ ಫುಲ್ ಎಲ್ಲ ನಮಗೆ ಫ್ರೈ, ಲೈಕ್ ಡೀಪ್ ಫ್ರೈ ಅಥವಾ ಇವನ್ ತವಾ ಗ್ರಿಲ್ ಮಾಡಿದ್ರೂ ಲೈಕ್ ಚೆನ್ನಾಗಿ ಬಾಯ್ಲ್ ಆಗಿರಬೇಕು. ಐ ಥಿಂಕ್ ಈ ಕಡೆ ಜನಗಳು ಮೇ ಬಿ ಸ್ವಲ್ಪ ರಾ ಆಗಿ ತಿಂತಾರೆ ಅಂದ್ಕೊತೀನಿ. ಸೊ ಅದಕ್ಕೆ ಹಂಗೆ ಅನ್ನಿಸ್ತದೆ. ಇದು ಬಂದು ಮೇ ಬಿ ಇವ್ರದ್ದು ತಪ್ಪಲ್ಲ, ನಮ್ಮ ಟೇಸ್ಟ್ ಆ ಥರ ಇದೆ. ಸೊ ಇಲ್ಲಿ ಅವರು ಹೇಗೆ ತಿಂತಾರೆ. ಸೊ ನಾವೆಲ್ಲಿಗೆ ಬರ್ತೀವಿ ಮೇ ಬಿ ಆ ಥರ ಟ್ರೈ ಮಾಡಬೇಕಷ್ಟೇ. ಸೊ ಇಷ್ಟ ಆಯಿತು ಅಂದರೆ ನಾವು ಕಂಟಿನ್ಯೂ ಮಾಡಬೇಕಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತಾ ಇರಬೇಕಷ್ಟೇ. ಸೊ ನೋ ಕಂಪ್ಲೇಂಟ್ಸ್.